ಬಾಲಕೃಷ್ಣ ಅವ್ರ ಹೇಳಿಕೆ, ಇನ್ನೊಂದು ಕಡೆ ಶಿವರಾಮ್ ಅವ್ರ ಹೇಳಿಕೆ, ಒಂದು ರೀತಿ ಪಕ್ಷಕ್ಕೆ ಮುಜುಗರ ಆಗಲ್ಲ ಸರ್. ಇಲ್ಲಿ ಒಂದು ಕಡೆಯಾಗಿ ವೈಯಕ್ತಿಕ ಹೇಳಿಕೆಗಳು, ಅನಿಸಿಕೆಗಳನ್ನೆಲ್ಲ ಎಲ್ಲೋ ಒಂದು ಕಡೆ ಹೇಳಿರ್ತಾರೆ. ಅದನ್ನೇ ನಾವು ಕಾಂಗ್ರೆಸ್ ಪಕ್ಷದ ಹೇಳಿಕೆಯಾಗಿ ತಗೊಳಕ್ಕಾಗೋದಿಲ್ಲ. ಅವ್ರು ವೈಯಕ್ತಿಕವಾಗಿ ಏನೋ, ಈಗ ನನಗೇನೋ ಅನಿಸುತ್ತೆ ವೈಯಕ್ತಿಕವಾಗಿ. ಈಗ ನಾನು ಹೇಳಿದೆ ದೇಶ ಒಗ್ಗೂಡಿಸ್ಬೇಕು, ಒಂದು ರಾಷ್ಟ್ರ ಭಾರತ, ಭವ್ಯ ಭಾರತ. ಈಗ ಅದು ನನ್ನ ಅಭಿಪ್ರಾಯ. ಅದಕ್ಕೆ ನಾವು ಬೇರೆ ರೀತಿಯಲ್ಲಿ ಅರ್ಥೈಸಿಕೊಳ್ಳೋದು ಪಕ್ಷದ ದೃಷ್ಟಿನಲ್ಲಿ ಒಳ್ಳೆಯದು ಅಲ್ಲ, ಅಥವಾ ಅದು ಪಕ್ಷದಕ್ಕೆ ಸಂಬಂಧನೂ ಇಲ್ಲ. ಸರ್, ಕುಮಾರಸ್ವಾಮಿ ಅವರು ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಸರ್. ಕುಮಾರಸ್ವಾಮಿ ಬಿಹಾರದಲ್ಲಿ ಆದಂಥ ರಾಜ್ಯ ಬೆಳವಣಿಗೆಗಳ ರೀತಿಯಲ್ಲಿ ರಾಜ್ಯದಲ್ಲಿ ಕೂಡ ಯಾವಾಗ ಏನು ಬೇಕಾದರೂ ಆಗ್ಬೋದು, ಯಾವಾಗ ಬೇಕಾದ್ರೂ ಆಗ್ಬೋದು. ಜೊತೆಗೆ CM ಅಂತ ಹೇಳ್ಬಿಟ್ಟು ಸಿದ್ದರಾಮಯ್ಯ ಅವರನ್ನ ಒಂದು ಭಾವನೆ ನಮ್ಗೆ ಬರ್ತಾ ಇಲ್ಲ ಅಂತ ಮಾತಾಡ್ತಾರೆ. ಅಲ್ಲ, ಅವ್ರು ಕಾಯ್ತಾ ಕೂತ್ಕೊಳ್ಳಿ ಏನೇನಾಗುತ್ತೆ ಅಂತ ನೋಡಲಿ, ಅವರು ಕೂಡ ನೋಡಲಿ. ನಿಮ್ಮ ಜಿಲ್ಲೆಗೆ ಸಂಬಂಧಪಟ್ಟದ್ದು ಇನ್ನು ಮುದ್ದನ್ಮೇಗೌಡ ಪಾರ್ಟಿ ಸೇರಿಲ್ಲ ಸರ್. KN ರಾಜಣ್ಣನವರು ಅವರೇ ಅಭ್ಯರ್ಥಿ ಅಂತೇಳಿ ಅವ್ರಿಗೆ ಓಟ್ ಹಾಕಿ ಅನ್ನೋ ಥರದಲ್ಲಿ ಭಾಷಣ ಮಾಡ್ತಾ ಇದ್ದಾರೆ. ಮಾಡಿದ್ರಾ? ಗೊತ್ತಿಲ್ಲಪ್ಪ, ಇಲ್ಲ ಗಮನ ಇಲ್ಲ, ನಾನು ಗಮನಿಸಿಲ್ಲ ನಾನು. ಇಷ್ಟ ಆಗ್ಬಿಟ್ಟಿದೆ ಅದೆಲ್ಲ. ತೀರ್ಮಾನ ಮಾಡ್ತಾರೆ ಟಿಕೆಟಿನ ವಿಷಯ. ನಾನೇನು ಹೇಳೋಕ್ಕಾಗುತ್ತೆ? ನಾನು ಹೇಳಿದ್ನಲ್ಲ, ಹೈಕಮಾಂಡ್ ತೀರ್ಮಾನ ಮಾಡುತ್ತೆ. ಅವ್ರು ಯಾರಿಗೆ ತೀರ್ಮಾನ ಮಾಡಿ ಅಭ್ಯರ್ಥಿಯನ್ನು ಕಳಿಸ್ಕೊಡ್ತಾರೋ ಅವ್ರಿಗೆ ಕೆಲಸ ಮಾಡ್ತೀವಿ, ಅವ್ರನ್ನ ಗೆಲ್ಸ್ಕೊಂಡ್ಬರ್ತೀವಿ. ಶಿಫಾರಸು ಇರುತ್ತಲ್ಲ ಸರ್ ಜಿಲ್ಲಾ ಮಂತ್ರಿಗಳು? ಅದೆಲ್ಲ ಆಯಿತು. ನಮ್ಮ ಅಭಿಪ್ರಾಯಗಳನ್ನೆಲ್ಲ ಕೊಟ್ಟಾಗಿದೆ. ನಮ್ಮ KPCC ಅಧ್ಯಕ್ಷರಿಗೆ ಮತ್ತು ನಮ್ಮ ಅಬ್ಸರ್ವರ್ಸ್ ಯಾರು ಬಂದಿದ್ರು ಅವರಿಗೆಲ್ಲ ನಮ್ಮ ಅಭಿಪ್ರಾಯಗಳು ಹೇಳಿದ್ದೀವಿ. ಆ ಆಧಾರದ ಮೇಲೆ ಇವತ್ತು ಅವರು ವಿಶ್ಲೇಷಣೆ ಮಾಡಿ ಕೊಡ್ತಾರೆ ಟಿಕೆಟ್.